ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವು ಇಂಡಿಯನ್ ರೈಲ್ವೆ ಕೇಳಿದ್ದೀರಾ. ಎಷ್ಟೋ ಸಾರಿ ಪ್ರಯಾಣ ಕೂಡ ಮಾಡಿದ್ದಾರೆ. ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರು ಇದನ್ನು ಬಳಸ್ತಾ ಇದ್ದಾರೆ. ಇಂಡಿಯನ್ ರೈಲ್ವೆಗೆ ಯಾವುದಾದ್ರೂ ಪರ್ಯಾಯ ಇದೆಯಾ ಅಂತ ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ಖಂಡಿತ ಇಲ್ಲ ಅಲ್ವೇ? ಸೊ ಅಂದರೆ ಮಾರುಕಟ್ಟೆಯಲ್ಲಿ ಒಂದು ಮೊನೋಪಲಿ ಆಗಿರುವಂಥ ಕಂಪನಿಗೆ ಉದಾಹರಣೆಗಳನ್ನು ನೋಡಿದ್ರೆ ಇಂಡಿಯನ್ ರೈಲ್ವೆ ಅತಿ ದೊಡ್ಡ ಎಕ್ಸಾಂಪಲ್. ಸೊ ಹಾಗಾದರೆ ಈ ಮೊನೋಪಲಿ ಇರುವಂತಹ ಕಂಪನಿಗಳು ಮತ್ತು ಅವುಗಳ ಸ್ಟಾಕ್ಸ್ ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ, ಅದರಲ್ಲಿ ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬಹುದು, ಅದರ ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ಸೊ ಅಂದಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸ್ತಾ ಇದೆ. ಅಂದರೆ ಮೊನೋಪಲಿ ಸ್ಟಾಕ್ಸ್ ಬಗ್ಗೆ, ಮೊನೋಪಲಿ ಕಂಪನಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಮಾಹಿತಿ ಹೇಳ್ತೀರಾ ಅಂತ. ಈಗ ನೀವೇ ಎಕ್ಸಾಂಪಲ್ ಕೊಟ್ರಿ. ಫಾರ್ ಇನ್ಸ್ಟೆನ್ಸ್ ಇಂಡಿಯನ್ ರೈಲ್ವೇಸ್ IRCTC ಇದೆ. ಹೌದು, IRCTC ಇಸ್ 100% ಮೊನೋಪೊಲಿ ಕಂಪನಿ. ಇವತ್ತು ಯಾರೇ ಆಗಲಿ ಇಂಡಿಯನ್ ರೈಲ್ವೇಸ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ IRCTC ವೆಬ್ಸೈಟ್ ಮೂಲಕನೇ ಮಾಡಬೇಕು. ಕರೆಕ್ಟ್. ನೀವು ಫಾರ್ ಎಕ್ಸಾಂಪಲ್ ಮೇಕ್ ಮೈ ಟ್ರಿಪ್ಪು, ಕ್ಲಿಯರ್ ಟ್ರಿಪ್, ಈ ಥರ ಒಂದು ಗೋ ಐ ಬಿಬೋ ಅಂತ ಕಂಪ್ನಿ ವೆಬ್ಸೈಟ್ಗಳಿಂದ ಬುಕ್ ಮಾಡಿದ್ರೂ ಕೂಡ ಅದು ಕೊನೆಗೆ IRCTC ಮೂಲಕನೇ ಬುಕ್ಕಿಂಗ್ ಆಗುತ್ತೆ. ಕರೆಕ್ಟ್. ಸೊ 100 ಈಗ ಬುಕ್ ಮೈ ಶೋ ಇದೆ, ಸಿನಿಮಾ ಟಿಕೆಟ್ ಬುಕ್ ಮಾಡೋಕ್ಕೆ. ಅದು ಬಿಟ್ಟರೆ ಪೇಟಿಎಮ್ಮಲ್ಲೂ ಬುಕ್ ಮಾಡ್ಬೋದು. ಬೇರೆ ಬೇರೆ ಇದ್ದಾರೆ, ಆಲ್ಟರ್ನೇಟಿವ್ ಇದೆ. ಇನ್ನೊಬ್ಬರು ಬರೋದಕ್ಕೆ ಅವಕಾಶ ಕೂಡ ಇದೆ. ನಾಳೆ ನಾನು ಕೂಡ ಒಂದು ಸಿನಿಮಾ ಟಿಕೆಟ್ ಬುಕ್ಕಿಂಗ್ ಕಂಪನಿ ಶುರು ಮಾಡ್ಬೋದು. ಆದರೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಓನ್ಡ್ ಬೈ IRCTC. 100% ಮೊನೋಪೊಲಿ ಬಿಸ್ನೆಸ್. ಯಾಕೆ ಅಂದರೆ ಅದನ್ನು ಬೇರೆಯವರು ಯಾರೂ ಹೋಗ್ಲಿಕ್ಕೆ ಅವ್ರ ಅವಕಾಶ ಕೊಡೋದಿಲ್ಲ. ಅದು ಸರ್ಕಾರಿ ಸ್ವಾಮ್ಯ ಸಂಸ್ಥೆ. ನೆಕ್ಸ್ಟ್ IRCTC ನೇ ಕಂಪ್ಲೀಟ್ ರೈಲ್ವೆ ಪ್ಲ್ಯಾಟ್ಫಾರ್ಮ್ಸಲ್ಲಿರೋ ರೆಸ್ಟೋರೆಂಟ್ಗಳು, ಕಾಫಿ ಶಾಪ್ಸ್, ಬುಕ್ ಸ್ಟಾಲ್ಸ್ ಇವೆಲ್ಲ ಜಾಗ ಕೊಟ್ಟಿರೋದು. ಇಟ್ಸ್ ಆಲ್ ಸಬ್ ಕಾಂಟ್ರಾಕ್ಟೆಡ್. ಅದಕ್ಕೆ ಬೇರೆಯವ್ರಿಗೆ ಅವಕಾಶ ಇಲ್ಲ. ಕರೆಕ್ಟ್. ಆಮೇಲೆ ರೈಲ್ವೇಸ್ ಒಳಗಡೆ ಊಟ ಡೆಲಿವರಿ ಅವರೇ ಮಾಡೋದು. ಒಂದು ಸ್ವಲ್ಪ ಈ ನಡುವೆ ಸ್ವಿಗ್ಗಿ, ಝೊಮ್ಯಾಟೊ ಅವರು ಅಲೋ ಮಾಡಿದ್ದಾರೆ. ಕೆಲವು ಟ್ರೈನ್ಗಳಲ್ಲಿ ನೀವು ಫುಡ್ ಕೊಡಲು ಹೊರಗಡೆಯಿಂದ ಫುಡ್ ಸಪ್ಲೈ ಮಾಡಲಿಕ್ಕೆ. ಬಟ್ ಮೆಜಾರಿಟಿ IRCTC ಮೂಲಕನೇ ಆಗೋದು. ದಿಸ್ ಈಸ್ ಮೊನೋಪೊಲಿ. ಇದು ರೆಗ್ಯುಲೇಷನ್ ಇರೋದ್ರಿಂದ ಯಾರೂ ಹೊಳಗೆ ಬರೋಕ್ಕಾಗಲ್ಲ, ಹೊಸಬರು ಅದನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಅನದರ್ ಕ್ಲಾಸಿಕ್ ಎಕ್ಸಾಂಪಲ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅನದರ್ ಮೊನೋಪೊಲಿ ಬಿಸ್ನೆಸ್. ನಾನು ಸಡನ್ನಾಗಿ ನಾಳೆ ಕೂತ್ಕೊಂಡು ನಾನು ಇನ್ನೊಂದು ಎಕ್ಸ್ಚೇಂಜ್ ಶುರು ಮಾಡ್ತೀನಿ ಅಂತ ಹೇಳಕ್ಕೆ ಬರೋಕ್ಕಾಗಲ್ಲ. MCX ಈಸ್ ಆಲ್ಸೋ ದೇರ್. ಓಕೆ, NSE ಅನ್ಲಿಸ್ಟೆಡ್ ಎಕ್ಸ್ಚೇಂಜ್. ಬಟ್ ಅಗೇನ್ ದಟ್ ಈಸ್ ಮೊನೋಪೊಲಿ. ಕರೆಕ್ಟ್. ಇವತ್ತು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡಿರೈವೇಟಿವ್ ಎಕ್ಸ್ಚೇಂಜ್ ಈಸ್ NSE, ವರ್ಲ್ಡ್ಸ್ ಹೈಯೆಸ್ಟ್ ಲಿಸ್ಟೆಡ್ ಕಂಪ್ನಿ ಎಕ್ಸ್ಚೇಂಜ್ ಈಸ್ BSE. ಸೊ ದಟ್ ಈಸ್ ಆಲ್ಸೋ ಮೊನೋಪೊಲಿ. ಈಗ ನಾವು ಕೋಲ್ ಇಂಡಿಯಾ ತೊಗೊಳ್ಳಿ, 70% ನಿಮಗೆ ಕೋಲ್ ಇಂಡಿಯಾಯಿಂದನೇ ಬರುತ್ತೆ. ಓಕೆ. ಆಮೇಲೆ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಒಂದಿದೆ. ರೈಲ್ವೆ ಎಲ್ಲ ವರ್ಕ್ಗಳಿಗೆ ಅದೇ ಫೈನಾನ್ಸ್ ಕೊಡುತ್ತೆ. ಗೌರ್ಮೆಂಟ್ ಅದರಿಂದ ದುಡ್ಡು ಇಸ್ಕೊಳ್ಳುತ್ತೆ. ಅದೂ ಮೊನೋಪೊಲಿನ, ಅಲ್ಲಿ ಯಾರೂ ಬರ್ಲಿಕ್ಕೆ ಆಗೋದಿಲ್ಲ. ಈ ಮೊನೋಪೊಲಿ ಬಿಸ್ನೆಸ್ಗಳ ಬೆನಿಫಿಟ್ ಏನಂದರೆ ಮಾರ್ಕೆಟ್ ಶೇರ್ ಮ್ಯಾಕ್ಸಿಮಮ್ ಇರುತ್ತೆ. ಮಿನಿಮಮ್ 50% ಮೇಲೆ ಇರುತ್ತೆ. ಮಿನಿಮಮ್ 50% ಮೇಲೆ. ಈಗ ನೋಡಿ, ನೀವು ಇನ್ನೊಂದು ಏರ್ಲೈನ್ ಕಂಪ್ನಿ ಶುರು ಮಾಡ್ಬೋದು. ಓಕೆ, ಬಟ್ ಇನ್ನೊಂದು ರೈಲ್ವೇಸ್ ಕಂಪ್ನಿ ಶುರು ಮಾಡೋಕ್ಕಾಗಲ್ಲ. ಕರೆಕ್ಟ್. ಟ್ರ್ಯಾಕ್ ಎಲ್ಲಿದೆ? ಬೇಕಾದ್ರೆ ಟ್ರೈನ್ ಮಾಡಿಸ್ಕೋಬೋದು ಬೆಂಬಲ್ಗೆ ಆರ್ಡರ್ ಕೊಟ್ಟು. ಟ್ರ್ಯಾಕ್ ಎಲ್ಲಿದೆ ಓಡಿಸೋಕ್ಕೆ? ನೀವು ಬಸ್ ಕಂಪ್ನಿ ಹಾಕ್ಬೋದು, ಏರೋಪ್ಲೇನ್ ಕಂಪ್ನಿ ಹಾಕ್ಬೋದು. ಇದು ಹಾಕೋಕ್ಕೆ ಆಗೋದಿಲ್ಲ. ಕರೆಕ್ಟ್. ಓಕೆ. ಸೊ ಒಂದು ರೆಗ್ಯುಲೇಟ್ರಿ ಫ್ರೇಮ್ವರ್ಕ್, ಆ ರೆಗ್ಯುಲೇಟ್ರಿ ಫ್ರೇಮ್ವರ್ಕ್ ಇರೋದು ಆ ಕಂಪ್ನಿಗಳ ಒಂದು ಸೇಲ್ಸ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಬಿಕಾಸ್ ಮಾರ್ಕೆಟ್ ಶೇರ್ ಮ್ಯಾಕ್ಸಿಮಮ್ ಇರುತ್ತೆ. ಮಾರ್ಕೆಟ್ ಶೇರ್ ಜಾಸ್ತಿ ಇರೋದ್ರಿಂದ, ಎಂಟ್ರಿ ಬ್ಯಾರಿಯರ್ ಇರೋದ್ರಿಂದ ಅವರು ಪ್ರೈಸಿಂಗ್ ಪವರ್ ಅವ್ರ ಹತ್ರ ಇರುತ್ತೆ. ನಾಳೆ IRCTC ರೈಲ್ವೇಸು ಈಗ ಟ್ರೈನ್ ಟಿಕೆಟ್ ಇಷ್ಟು ಕೊಡೋ ಅಂದರೆ ಕೊಡ್ತಾನೆ. ಇವತ್ತು ನಾವು ಬುಕ್ ಮೈ ಶೋ ಒಂದೊಂದು ಸಿನಿಮಾ ಟಿಕೆಟ್ಗೆ 50 ರೂಪಾಯಿ, 100 ರೂಪಾಯಿ ಕಿತ್ಕೊಂಡು ಒಂದೊಂದು ಸರಿ. ಯಾರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ? 50 ರೂಪಾಯಿ ಯಾಕೆ ಕೊಡ್ತೀಯಾ? ನೀನು ಅಲ್ಲಿ ಬಂದು ಕ್ಯೂವಲ್ಲಿ ನಿಂತ್ಕೊಳ್ಳೋ ತಪ್ಪಿಸಿದ್ದೀನಿ, ಅದಕ್ಕೆ ನಂಗೆ 50 ರೂಪಾಯಿ ಕೊಡು ಅಂತಾನೆ. ಕರೆಕ್ಟ್. ಸೊ ದಟ್ ಈಸ್ ಮೊನೋಪೊಲಿ. ಮೊನೋಪೊಲಿ ಇದ್ದಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆದಾಗ ಸೇಲ್ಸ್ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ ನಿಮಗೆ ಬಾಟಮ್ ಲೈನ್ ಇಂಪ್ಯಾಕ್ಟ್ ಬೀಳುತ್ತೆ. ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಲ್ವೇಸ್ ಒಳ್ಳೆ ROC, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಜಾಸ್ತಿ ಇರುತ್ತೆ. ಏನು ತೊಂದರೆ ಆಗೋದು ಆ ಇಂಡಸ್ಟ್ರಿಯಲ್ಲಿ. ಯಾಕಂದರೆ ಫುಲ್ಲಿ ಕಂಟ್ರೋಲ್ ಅಲ್ಲ, ಬೇರೆಯವ್ರನ್ನ ಬರ್ಲಿಕ್ಕೆ ಬಿಡೋದೇ ಇಲ್ಲ. ಎಕ್ಸಾಂಪಲ್ CDSL, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್, ಎಲ್ಲ ಮ್ಯೂಚುವಲ್ ಫಂಡ್ ಅಲ್ಲೇ ಲಿಂಕ್ ಆಗಿದೆ. 80% ಅವ್ರದ್ದೇ ಫುಲ್ಲು ವಾಲ್ಯೂಮ್ಸು. ಡಿಮ್ಯಾಟ್
ಈಗ ಜೆರೋದಾ ಅನ್ನೋ ಕಂಪ್ನಿ ಬಂತು, ಈ ಗ್ರೋ ಅನ್ನೋ ಕಂಪ್ನಿ ಅದನ್ನು ಹೊಡೆದು ಮೇಲೆ ತಳ್ಳಿಬಿಟ್ಟು ಮೇಲೆ ಹೋಯ್ತು. ಯಾಕೆ? ಅಲ್ಲಿ ಎಂಟ್ರಿ ಬೇರೆಯೇ ಇಲ್ಲ. 4,000 ಬ್ರೋಕರ್ಸ್ ಇದ್ದಾರೆ ಈ ದೇಶದಲ್ಲಿ. ಇಲ್ಲ ಹಂಗಲ್ಲ. ಬ್ರೋಕರ್ಸ್ 4,000 ಇರ್ಬೋದು, ಟ್ರೇಡರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಕೋಟಿ ಜನ ಇರ್ಬೋದು, ಎಕ್ಸ್ಚೇಂಜ್ ಎಷ್ಟಿದ್ದಾವೆ? ಸೊ ಈ ಥರ ಮೊನೋಪೊಲಿ ಬಿಸ್ನೆಸ್ಗಳು ಯಾವಾಗಲೂ ಶಾಶ್ವತವಾಗಿ ಲಾಂಗ್ ಟರ್ಮ್ ಇರ್ತವೆ. ಅವು ಗ್ರೋತ್ ಸ್ಲೋ ಆದರೂ ಕೂಡ ಇಟ್ ಈಸ್ ಲೈಕ್ ಎ ಪ್ರಾಪರ್ಟಿ, ಇಟ್ಸ್ ಲೈಕ್ ಎನ್ ಅಸೆಟ್. ಒಂದು ಖಾತರಿ ಅಸೆಟ್ ಅಂತ ಹೇಳ್ಬೋದು. ಅವಕ್ಕೆ ಸಾವೇ ಇಲ್ಲ. ದಟ್ ಈಸ್ ವೈ ಐ ವಾಂಟ್ ಟು ಬೆಟ್ ಆನ್ ದೀಸ್ ಕೈಂಡ್ ಆಫ್ ಅಸೆಟ್ಸ್. ತುಂಬ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀರಾ ಇದು? ನಿಮಗೆ ಗೋಲ್ಡು, ರಿಯಲ್ ಎಸ್ಟೇಟ್ಗಿಂತ ಈ ಒಂದು ಮೊನೋಪೊಲಿ ಕಂಪ್ನಿಗಳು ಸೂಪರ್ ಡೂಪರ್ ಅಸೆಟ್ಗಳು. ಯಾಕಂದರೆ ಅವಕ್ಕೆ ಡಿಮಾಂಡ್ ಯಾವಾಗಲೂ ಇದ್ದೇ ಇರ್ತವೆ. ಇತ್ತೀಚೆಗಂತೂ ಗೋಲ್ಡಲ್ಲಿ ಸಿಕ್ಕಾಪಟ್ಟೆ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ. ಕರೆಕ್ಟು. ಸೊ ಈ ಥರ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದಾಗ ನಿಮಗೆ ಈ ಮೊನೋಪೊಲಿ ಕಂಪನಿಗಳಲ್ಲಿ ಅದರಲ್ಲೂ ಕೂಡ ಡೈವರ್ಸಿಫಿಕೇಶನ್ ಮಾಡ್ಕೋಬೇಕು. ಮೊನೋಪೊಲಿಯಲ್ಲಿ ಅಲ್ಲೂ ಸೆಕ್ಟರ್ಸ್ ಇರ್ತಾವಲ್ಲ. ಹಾಂ, ನಿಜ ನಿಜ. ಅಲ್ಲೂ ಕೆಲವು ಸೆಕ್ಟರ್ಗಳಿರ್ತಾವೆ. ಆ ಸೆಕ್ಟರ್ಗಳಲ್ಲೇ ನಾವು ಇನ್ವೆಸ್ಟ್ ಮಾಡ್ಕೋಬೇಕಾಗ್ತದೆ. ಕರೆಕ್ಟ್. ಈಗ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಡಿಫೆನ್ಸ್ ಪ್ರಾಜೆಕ್ಟ್ ಮಾಡೋ ಕಂಪನಿ ಯಾವುದು? ಎಚ್ ಎ ಎಲ್ ಇರಬೇಕು. ಎಚ್ ಎ ಎಲ್ ಎಷ್ಟು ಹೋಯ್ತು? 10 ಪಟ್ಟು ಹೋಗಿದೆ ಶೇರ್ಸ್. ಹೌದೌದು, ಹೌದು. ತುಂಬ ಆರ್ಡರ್ಸ್ ಬರ್ತಾ ಇದೆ ಅವರಿಗೆ. ನಿಜ. ಸೊ ಈ ಕಂಪ್ನಿಗಳೆಲ್ಲ ನಿಮಗೆ ಲಾಂಗ್ ಟರ್ಮಲ್ಲಿ ಸಸ್ಟೈನೇಬಲ್ ಗ್ರೋತ್ ಕೊಡ್ತವೆ. ಸೊ ಹಾಗಾಗಿ ಮೊನೋಪೊಲಿ ಕಂಪನೀಸ್ ದೇ ಹ್ಯಾವ್ ದಟ್ ಇನ್ನರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಲಾಂಗರ್. ನೀವು 30 ವರ್ಷ ಹಿಂದಕ್ಕೆ ಹೋದರೆ ಸುಮಾರು ಕಂಪ್ನಿಗಳು ಇವತ್ತಿಲ್ಲ. ಕರೆಕ್ಟ್. ನೀವು ನಿಫ್ಟಿ 50 ಇದೆಯಲ್ಲ, 50 ಕಂಪ್ನಿ. 30 ವರ್ಷಕ್ಕೆ ಮುಂಚೆ 50 ಕಂಪ್ನಿಗಳು ಅರ್ಧನೂ ಇರಲಿಲ್ಲ. ಮೇ ಬಿ ಒಂದು 5 ಇರ್ಬೋದೇನೋ, 5-10 ಇರ್ತಾವೆ ಮ್ಯಾಕ್ಸು. ನನ್ನ ಪ್ರಕಾರ 5-10 ಇಲ್ಲ. ಸೊ ಸಂಸ್ಥೆಗಳು ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದ್ದಾವೆ. ಮನುಷ್ಯರ ಆಯಸ್ಸು ಹೇಗೆ 75 ವರ್ಷ ಇದೆಯೋ ಆ್ಯಾವ್ರೇಜು, ಅದೇ ಥರ ಸಂಸ್ಥೆಗಳ ಆಯಸ್ಸು ಕಡಿಮೆ ಆಗ್ತಾ ಇದ್ದಾವೆ. ಓಕೆ. ಮೆಜಾರಿಟಿ ಆಫ್ ದ ಕಂಪ್ನೀಸ್ ಡೈ ಇನ್ 10 years. ಓಹೋ. ನನ್ನ ಪ್ರಕಾರ ಇವತ್ತಿರೋ 5,000 ಕಂಪ್ನಿಗಳಲ್ಲಿ ಮೇ ಬಿ 1% ಕಂಪ್ನೀಸ್ ವಿಲ್ ಲೀವ್ 50 years. 50 ವರ್ಷ ನನ್ನ ಪ್ರಕಾರ 1%, ಒಂದು 50 ಕಂಪ್ನಿ ಇರ್ತಾವೆ ಅಷ್ಟೇ ಇನ್ನು 50 ವರ್ಷ ಆದಮೇಲೆ. ಅದಕ್ಕೆ ಮಿಕ್ಕಿದ ಕಂಪ್ನಿಗಳಲ್ಲಿ ಮರ್ಜರ್ ಆಗ್ಬೋದು, ಅಕ್ವಿಸಿಷನ್ ಆಗ್ಬೋದು, ಡಿಮರ್ಜ್ ಆಗ್ಬೋದು, ಅಥವಾ ಬ್ಯಾಂಕ್ರಪ್ಟ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಡಿಪೆಂಡ್ಸ್ ಆನ್ ದಿ ಇಂಡಸ್ಟ್ರಿ ಸೆಕ್ಟರ್. ಯೂನಿಟೆಕ್ ಅಂತ ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ ಇತ್ತು, ಇವತ್ತಿಲ್ಲ ಅದು. ಒಂದು ಕಾಲದಲ್ಲಿ ಐಡಿಯಾ, ಆರ್ಕಾಮ್ ಎಲ್ಲ ಬಿಗ್ ಟೆಲಿಕಾಮ್ ಕಂಪ್ನೀಸ್, ಇವತ್ತಿಲ್ಲ. ಆ ಇಂಡಸ್ಟ್ರಿ ಫುಲ್ ಕನ್ಸಾಲಿಡೇಟ್ ಆಗೋಯ್ತು. ಕರೆಕ್ಟ್. ಆದರೆ ಮೊನೋಪೊಲಿ ಕಂಪ್ನೀಸ್ ಹಾಗೇ ಇದ್ದಾವೆ. ಒಂಥರ ಹಳೇ ಟ್ರಕ್ ಇದ್ದಂಗೆ ನಿಧಾನಕ್ಕೆ ಹೋಗ್ತಾ ಇರ್ತಾವೆ. ಬಟ್ ಕಾಯಮಾಗಿರ್ತವೆ. ಬಟ್ ಅವುಗಳ ಗ್ರೋತ್ ರೇಟು 20-25% ಕಾಂಪೌಂಡಿಂಗ್ ಇಲ್ಲ ಅಂದರೂ ಕೂಡ ಡೀಸೆಂಟ್ ಲೆವೆಲ್ ಆಫ್ ಸ್ಕೇಲಿಂಗ್ ಆಗೇ ಆಗ್ತವೆ. ಕರೆಕ್ಟ್. ಆ 10-15% ಆ್ಯಾವ್ರೇಜ್ ಬಿಸ್ನೆಸ್ ಗ್ರೋತ್ ಆಗ್ತವೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ನೀವು ಹೇಳ್ದಂಗೆ IRCTC. ವೆನ್ ದ ಪರ್ಚೇಸಿಂಗ್ ಪವರ್ ಆಫ್ ಇಂಡಿಯನ್ಸ್ ಇನ್ಕ್ರೀಸಸ್, ಇವಾಗ ನಮಗಿರೋ ಎಲ್ಲ ಟ್ರೈನು ಇನ್ ಆಸ್ ಟೈಮ್ ಪ್ರೋಗ್ರೆಸ್ ಎಲ್ಲರೂ ಲೈಫ್ ಸ್ಟೈಲ್ ಕೇಳ್ತಾರೆ. ಜನರಲ್ ಕಂಪಾರ್ಟ್ಮೆಂಟ್ ನಾನು ಕೂರಲ್ಲ ಅಂತಾರೆ, 3 AC 2 AC ಜಾಸ್ತಿ ಮಾಡು ಅಂತಾರೆ. ಕರೆಕ್ಟ್. ಬೈಯಿಂಗ್ ಪವರ್, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗತ್ತಲ್ಲ. ಕರೆಕ್ಟ್. ಬಟ್ ಈ ಒಂದು ಪ್ರತಿದಿನ ಲಕ್ಷಗಳಲ್ಲ, 1 ಕೋಟಿಗಿಂತ ಹೆಚ್ಚು ಜನ ಮೂವ್ ಆಗ್ತಾರೆ ಟ್ರೈನಲ್ಲಿ ಆಲ್ ಓವರ್ ಇಂಡಿಯಾ. ಹೌದೌದು. 1 ಕೋಟಿ ಜನ, 1% ಆಫ್ ಮೋರ್ ದೆನ್ 1% ಇಂಡಿಯಾ ಮೂವ್ಸ್ ಇನ್ ಟ್ರೈನ್ಸ್ ಎವ್ರಿ ಡೇ. ಹೌದು. ಇಷ್ಟು ಜನ ಮೂವ್ ಮಾಡೋ ಅಷ್ಟು ರೈಲ್ವೆ ಏರ್ಪೋರ್ಟ್ ಇನ್ಫ್ರಾ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರೋದೇ 100 ಏರ್ಪೋರ್ಟು. ಕರೆಕ್ಟ್. ನಮ್ಮ ಹತ್ರ ಎಷ್ಟು ರೈಲ್ವೆ ಪ್ಲಾಟ್ಫಾರ್ಮ್ಗಳಿದ್ದಾವೆ? ಆ ಮ್ಯಾಚೇ ಇಲ್ಲ. ಮ್ಯಾಚ್ ಮಾಡೋಕ್ಕಾಗಲ್ಲ. ಇವತ್ತು ಅಮೆರಿಕಾದಲ್ಲಿ 5,000 ಏರ್ಪೋರ್ಟ್ ಇದೆ. ಇಂಡಿಯಾದ ಇರೋದೇ ಕಮರ್ಷಿಯಲ್ ಏರ್ಪೋರ್ಟ್ 100. ಆ 100 ಏರ್ಪೋರ್ಟಲ್ಲಿ ಒಂದು 25 ಏರ್ಪೋರ್ಟೇ ಹೈ ವಾಲ್ಯೂಮ್ ಏರ್ಪೋರ್ಟ್ಗಳು. ರೈಲ್ ಪ್ಲ್ಯಾಟ್ಫಾರ್ಮ್ಗಳು ಎಷ್ಟಿದಾವೆ ಈ ದೇಶದಲ್ಲಿ? ಆ ವಾಲ್ಯೂಮ್ ಇಲ್ಲಿ ಬರೋದಿಲ್ಲ, ಸದ್ಯಕ್ಕಂದು ಬರೋಕ್ಕೆ ಚಾನ್ಸೇ ಇಲ್ಲ. ಈಗ ರೈಲ್ವೆ ಟಿಕೆಟು ಜಾಸ್ತಿ ಆಗುತ್ತೆ, ಮತ್ತು ಪರ್ಚೇಸಿಂಗ್ ಪವರ್ ಇನ್ಕ್ರೀಸಸ್. ಕರೆಕ್ಟ್. ಸೊ ಜಾಸ್ತಿ ಮಾಡಿ ಎಲ್ಲ ಸಂಸ್ಥೆಗಳನ್ನ ದೇ ಶುಡ್ ಮೇಕ್ ಇಟ್ ಮೋರ್ ಪ್ರಾಫಿಟಬಲ್ ಆ್ಯಂಡ್ ಸ್ಟ್ರಾಂಗರ್. ಇವತ್ತು HCL ಹೆಂಗಿದೆ? 5 ವರ್ಷಕ್ಕೆ ಮುಂಚೆ ಮೊನೋಪೊಲಿ ಕಂಪನಿ. ಕರೆಕ್ಟ್. ಮೋದಿ ಸರ್ಕಾರ ಮಾರ್ಬಿಟ್ರು, HCL ಹೋಯ್ತು ಅಂತಾನೆ ಹೇಳ್ತಿದ್ರು. ಶೇರ್ ಪ್ರೈಸ್ 10 ಪಟ್ಟು ಹೋಯ್ತು ಈಗ. ಹೌದೌದು. ತುಂಬ ಪ್ರಾಫಿಟ್ ಆಗಿದೆ ಲಾಸ್ಟ್ 5 ವರ್ಷಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ. ಅದು ಈ ಥರ ವಾರ್ ಟೈಮಲ್ಲಿ ಅವ್ರಿಗೆ ಬಂಪರ್ ಬಿಸ್ನೆಸ್ ಅವ್ರಿಗೆ. ಕರೆಕ್ಟ್. ಈ ಒಂದು ರೈಲ್ವೇಸ್ ಎಲ್ಲ ಕೂಡ ತುಂಬ ಹೊಸ ಈಗ ವಂದೇ ಭಾರತ್ ಇರ್ಬೋದು,
ಈ ರೀತಿಯ ಇನೋವೇಷನ್ಸ್ ತುಂಬ ಬರ್ತಾ ಇದೆ. ಸೊ ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗ್ತದೆ. ಎಲ್ಲಕ್ಕಿದೆ. ಹೌ ಬ್ಯೂಟಿಫುಲ್ ಆ ರೈಲ್ವೇಸ್ ಟುಡೇ. ರೈಲ್ವೆ ಪಡ ಎಷ್ಟು ಅದ್ಭುತವಾಗಿದೆ ಗೊತ್ತಾ, ಎಷ್ಟು ನೀಟಾಗಿದ್ದಾವೆ ಗೊತ್ತಾ. ಮುಂಚೆ ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಹೌದು, ಅಂದವಾಗಿದ್ದಾವೆ. ಆಮೇಲೆ ರೈಲ್ವೆ ಸ್ಟೇಷನ್ಗಳು ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ, ಏರ್ಪೋರ್ಟ್ ಥರ ಆಗ್ತಾ ಇದೆ ಎಷ್ಟೊಂದು ರೈಲ್ವೆ ಸ್ಟೇಷನ್ಗಳು. ಸೊ ಈ ಥರ ಎವ್ರಿ ವರ್ಟಿಕಲ್, ಎವ್ರಿ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಮಾಡ್ತವೆ. ಸೊ ಮತ್ತೊಂದು ಇದು ತುಂಬ ಚೆನ್ನಾಗಿ ಹೇಳಿದ್ರಿ, ಈಗ ಸೆಕ್ಟರ್ನಲ್ಲೂ ಕೂಡ ನಾವು ವೆರೈಟಿ ಸೆಕ್ಟರ್ನ ಚಾಯ್ಸ್ ಮಾಡಿ ಅಲ್ಲಿರುವಂಥ ಮೊನೋಪೊಲಿಸ್ಟಿಕ್ ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡುವಂಥದ್ದು ಅನುಕೂಲ ಆಗುತ್ತೆ ಅಂತ. ಅಬ್ಸಲ್ಯೂಟ್ಲಿ. ಸೊ ಇನ್ನೊಂದು ಕೊನೆಯದಾಗಿ ಸರ್, ಈಗ ಎಷ್ಟು ಪರ್ಸೆಂಟೇಜ್ ಅಮೌಂಟನ್ನು ಈ ರೀತಿಯ ಮೊನೋಪೊಲಿ ಕಂಪನಿಗಳಿಗೆ ಹಾಕ್ಬೋದು ಒಂದು ಪೋರ್ಟ್ಫೋಲಿಯೋದಲ್ಲಿ, ಆ ಥರ ಏನಾದ್ರು ಇದೆಯಾ? ದೇರ್ ಆರ್ ಸಮ್ ಇನ್ವೆಸ್ಟರ್ಸ್ ಹೂ ಓನ್ಲಿ ಇನ್ವೆಸ್ಟ್ ಇನ್ ಮೊನೋಪೊಲಿ ಕಂಪನೀಸ್. ಓಹೋ. ಈಗ ನಾವು ಈಕ್ವಿಟಿ ಮಾರ್ಕೆಟಲ್ಲಿ ಹಣ ಹಾಕಿದ್ರೆ ಕೆಲವ್ರು ನನಗೆ ಬೇಡ, ನನಗೆ ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಇನ್ ಇನ್ಫೋಸಿಸ್, ವಿಪ್ರೋ, ನಾನ್ ಮೊನೋಪೊಲಿ ಕಂಪ್ನೀಸ್ ಬೇಡ ನನಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಡಸ್ಟ್ರಿ ಲೀಡರ್ಸ್. ಈಗ TCS IT ಇಂಡಸ್ಟ್ರಿ ಲೀಡರು, ಏಷ್ಯನ್ ಪೇಂಟ್ಸ್ ಪೇಂಟ್ ಇಂಡಸ್ಟ್ರಿ ಲೀಡರ್, ಅವ್ರನ್ನ ಮೊನೋಪೊಲಿ ಅನ್ನೋಕ್ಕಾಗಲ್ಲ. ನಾಳೆ ಇನ್ನೊಬ್ಬ ಬರ್ಬೋದು. ನಿಜ, ಕರೆಕ್ಟ್. ಆ ಒಂದು ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು ಅಲ್ವಾ. ಇಲ್ಲಿ ಇವ್ರು ಮೊನೋಪೊಲಿ, IRCTC ಇಸ್ ಮೊನೋಪೊಲಿ. ಬೇರೆಯವ್ರ ಬಗ್ಗೆ ಗೌರ್ಮೆಂಟ್ ಬೆರಳಾಡಿಸಬಾರ್ದು. ನಿಜ ಹಂಗಿದ್ರೆ ಓಕೆ, ಅದರ್ವೈಸ್ ಇಟ್ ಈಸ್ ಓಕೆ. ಹೌದೌದು, ಕರೆಕ್ಟ್. ಹಿಂದೆ ಈಗ ಸಿಂಪಲ್, ಈಗ ನಿಮ್ಮ CDSL NSEನೇ ತಗೊಳ್ಳಿ. ಈಗ ಎಲ್ಲರೂ ಹೇಳ್ತಿದ್ದಾರೆ ಇಂಡಿಯಾ ವಿಲ್ ಬಿಕಮ್ ಎ $50 trillion ಎಕಾನಮಿ. ಇವತ್ತು 5 ಟ್ರಿಲಿಯನ್ 10 ಪಟ್ಟು ಹೋಗುತ್ತೆ. ಆ 10 ಪಟ್ಟು ವಾಲ್ಯೂಮ್ ಎಲ್ಲಿಗೆ ಬರುತ್ತೆ? ಇಲ್ಲೇ ತಾನೇ ಬರಬೇಕು. ಜನ ಹೂಡಿಕೆ ಮಾಡ್ತಿದ್ವಿ. ಇವಾಗ 1,000 ಕೋಟಿ ಪರ್ ಡೇ ನಿಮಗೆ SIP ಬುಕ್ ಇದೆ. ಅದು 10,000 ಕೋಟಿ ಆಗುತ್ತೆ ಇನ್ನು 10 ವರ್ಷಕ್ಕೆ 15 ವರ್ಷಕ್ಕೆ. ಆ ದುಡ್ಡು ಎಲ್ಲಿ ಹೋಗೋ? CDSLಗೆ ಹೋಗುತ್ತೆ. ಹೌದೌದು, ಕರೆಕ್ಟ್. ಆ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಎಲ್ಲ ಆಗುತ್ತೆ, NSEಲೇ ಆಗುತ್ತೆ. ಸೊ ಅಗೇನ್ ದಟ್ಸ್ ಮೊನೋಪೊಲಿ. ಸೊ ಡಿಮಾಂಡ್ ಈಸ್ ಆಟೋಮೆಟಿಕ್. ಡಿಮಾಂಡ್ ಚೇಂಜ್ ಆಗೋದೇ ಇಲ್ಲ. ಇಂಡಿಯಾ ಇರೋ ಜನಸಂಖ್ಯೆಗೆ ರೈಲ್ವೇಸ್ ಅನ್ನೋ ಕಂಪ್ನಿ ಲೈಫ್ ಟೈಮ್ ಇರ್ತವೆ. ನಿಜ. ಸೊ ಹಾಗೆ ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಕಣ್ಮುಚ್ಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂತ ಕಂಪ್ನಿಗಳಿಗೆ ಸ್ಪ್ರೆಡ್ ಮಾಡ್ಕೊಬೇಕು. ಇನ್ನೊಂದು ಒಳ್ಳೆ ಕ್ರಿಯೇಟಿವ್ ಐಡಿಯಾ ಏನು ಅಂದರೆ, ಒಂದು 5 ಮೊನೋಪೊಲಿ ಕಂಪ್ನೀಸಲ್ಲಿ ಹಣ ಹೂಡಿಕೆ ಮಾಡಿ ಅದನ್ನು ಇಯರ್ಲಿ ರೀಬ್ಯಾಲೆನ್ಸಿಂಗ್ ಮಾಡ್ಕೊಬೋದು. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು 5 ಕಂಪ್ನಿಲಿ ಒಂದೊಂದು ಕಂಪ್ನಿಲಿ ಒಂದು 5 ಲಕ್ಷ ದುಡ್ಡು ಹಾಕಿದ್ರೆ ಒಂದು 25 ಲಕ್ಷ ಪೋರ್ಟ್ಫೋಲಿಯೋ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಪ್ರತಿ ವರ್ಷ ಅಷ್ಟು ಕಂಪ್ನಿಗಳದ್ದು ಪ್ರಾಫಿಟ್ ಮತ್ತೆ ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ 5 ಒಂದು ಲಕ್ಷನೇ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. 5 ಕಂಪ್ನಿಲಿ 1 ಲಕ್ಷ, 5 ಲಕ್ಷ ಹಾಕ್ತೆ. ಎಂಡ್ ಆಫ್ ದಿ ಇಯರ್ 5 ಕಂಪ್ನಿದು ಆ್ಯಡ್ ಮಾಡಿ ಎಷ್ಟಿದೆ ಮತ್ತೆ ಆವ್ರೇಜ್ ಮಾಡಿ ಪ್ರಾಫಿಟ್ ಮಾಡಿದೊಂದು ದುಡ್ಡು ಎತ್ತಿ ಲಾಸ್ ಮಾಡಿದೊಂದು ಕೊಡೋದು. ಹಾಗೆ ಪ್ರತಿ ವರ್ಷ ರೊಟೇಟ್. ಇದೊಂಥರ ತಾಯಿ ಆದವಳು ಮಕ್ಕಳಿಗೆ ಸಮಾನವಾಗಿ ಕುಂತಿದೇವಿ ಪಾಂಡವರಿಗೆ ಈಕ್ವಲ್ ಆಗಿ ಫುಡ್ ಹಂಚ್ತಿದ್ರಲ್ಲ, ಭೀಮನ್ಗೆ 50% ಇಟ್ಬಿಟ್ಟು ಮಿಕ್ಕಿದವರೆಲ್ಲ 10% ಹಂಚ್ಕೋತಿದ್ರಲ್ಲ, ಆ ಥರ ಈ ರೀಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ರೆ ಲಾಂಗ್ ಟರ್ಮಲ್ಲಿ ಆ ಮೊನೋಪೋಲಿ ಸ್ಟಾಕ್ಸ್ ಅನ್ನೋವೇ ನಿಮಗೆ ಒಳ್ಳೆ ಗ್ರೋತ್ ಕೊಡ್ತವೆ. 10 ವರ್ಷ, 20 ವರ್ಷ, 30 ವರ್ಷ ಅಥವಾ ಜನರೇಷನ್ಗೆ ಹೋನ್ ಮಾಡೋವಂಥ ಕಂಪ್ನಿಗಳಿವೆಲ್ಲ. ನಿಜ. ಯಾರು ಕನ್ಸ್ಕೊಂಡಿದ್ರು HL ಈ ಲೆವೆಲ್ ವ್ಯಾಲ್ಯೂಯೇಷನ್ ಬೂಸ್ಟ್ ಆಗುತ್ತೆ? ನಿಜ. ನೆಕ್ಸ್ಟ್ ನನ್ನ ಬಿಗ್ ಬೆಟ್ ಪವರ್ ಕಂಪ್ನೀಸ್ ಬಿಕಾಸ್ ಆಫ್ AI. ಅದ್ರ ಬಗ್ಗೆ ಪವರ್ ಬೇಕು AIಗೆ. ಆಮೇಲೆ ಈಗ ಫಾಸಿಲ್ ಆಯಿಲ್ಗಳ ಮೇಲೆ ಡಿಪೆಂಡೆನ್ಸ್ ಏನು ತೊಂದರೆ ಆಗ್ತಾ ಇದೆ ಇವಾಗ ನೋಡ್ತಾ ಇದ್ದೀವಿ. ಹೌದು. ಸೊ ಹಾಗಾಗಿ ಇವುಗಳೇ ಖಂಡಿತ ಕೂಡ ಫ್ಯೂಚರ್ ಇದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಇದು ನಿಜವೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಮೊನೋಪಲಿ ಇರುವಂಥ ಸ್ಟಾಕ್ಸ್ಗಳು, ಕಂಪನಿಗಳು, ಸೆಕ್ಟರ್ಗಳು ಮತ್ತು ಅದನ್ನು ಪೋರ್ಟ್ಫೋಲಿಯೋನ ಯಾವ ರೀತಿ ರೀಬ್ಯಾಲೆನ್ಸ್ ಮಾಡುವಂಥದ್ದು, ಅದರ ಬಗ್ಗೆ ಸಾಕಷ್ಟು ಉಪಯುಕ್ತದ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.